ಇದುಂಟಲ್ಲ ನಮ್ಮ ಜೂನಿಯರ್ ಕಾಲೇಜು, ಅಂದ್ರೆ ನಮ್ಮ ಒಂದು ಸಮಯದ ಮನೆ. ಇಲ್ಲಿಯ ದಿನಗಳ ನಮ್ಮ ಅವಸ್ಥೆಯನ್ನು ಹೇಳಿದ್ರುಂಟಲ್ಲ, ಮುಗಿಯೋದೊಂದು ಕತೆ ಮರೆ. ಕಾಪಿ ನೋಟ್ಸ್ ಬರೆದ ದಿನಗಳೇ ಕಮ್ಮಿ, ಅದರ ಬದಲು ಕ್ಲಾಸ್ ರೂಮಿನಿಂದ ಹೊರಗಡೆ ನಿಂತ ದಿನಗಳೇ ಹೆಚ್ಚು. ಒಂದೊಂದು ಕ್ಲಾಸಿನಲ್ಲೂ ಒಂದೊಂದು ತರದ ಪ್ರತಿಭೆಗಳನ್ನು ದಿನನಿತ್ಯ ಕಂಡುಕೊಂಡು ಮಂಡೆ ಬಿಸಿ ಆಗ್ತಿದ್ದ ಟೀಚರ್ ಮಾಸ್ಟರ್ಗಳು. ಕ್ಲಾಸ್ ರೂಮಲ್ಲಿ ಕಿಟಿಕಿಯ ಪಕ್ಕ ನಮ್ಮ ಉಪಸ್ಥಿತಿ. ಮನಸ್ಸಿಗೆ ಬೇಜಾರಾದಾಗ ಕಿಟಿಕಿ ಹಾರಿ ಹೋಗಿ ಶಾಲೆಯಿಂದ ಇದ್ದ ಹೊಳೆಯ ಕಡೆ ಹೋದ್ರೆ ಮತ್ತೆ ಶಾಲೆಯ ಕಡೆ ಪ್ರಯಾಣ. ಮಾರನೇ ದಿನ ಬೆಳಿಗ್ಗೆ ಪೆಟ್ಟು ತಿಂದು ಅಭ್ಯಾಸ ಆದ ಕಾರಣ ಬೆಳಿಗ್ಗೆ ಫಸ್ಟ್ ಪೀರಿಯಡ್ ಅಲ್ಲಿ ಸಿಕ್ತಿದ್ದ ಪೆಟ್ಟು ಹೊಸತೇನಲ್ಲ, ಅದು ಮಾಮೂಲಿಯಾಗಿತ್ತು. ಮಧ್ಯಾಹ್ನ ಸಿಕ್ತಿದ್ದ ಬಿಸಿ ಬಿಸಿ ಭೋಜನ, ಅದರ ಜೊತೆಯಲ್ಲಿ ಕೆಲವು ಪ್ರತಿಭೆಗಳು ಮನೆಯಿಂದ ತಂದ ಗಾಂಧರೆ ಮೆಣಸು. ರುಚಿಯೇ ರುಚಿ. ನೋಟ್ಸ್ ಬರೆಯದ ಪೀರಿಯಡ್ ಅಲ್ಲಿ ನೀರಿನ ಟ್ಯಾಂಕಿ ಕ್ಲೀನ್ ಮಾಡ್ಲಿಕ್ಕೆ ಹೋಗ್ತಿದ್ದ, ಅದ್ರ ಒಂದು ಗಮ್ಮತ್ತೇ ಬೇರೆ ಇತ್ತು ಮರೆ. ಬೆಲ್ಲ ಹೊಡಿಲಿಕ್ಕೆ ಬೇಕಾಗಿ ಜಗಳವೇ ಜಗಳ. ಈ ಜಗಳದ ನಡುವಲ್ಲಿ ಸಂಜೆ ಮನೆಗೆ ಹೋಗುವಾಗ ಬೆಲ್ಲನ್ನು ಚೀಲದಲ್ಲಿ ಹಾಕಿಕೊಂಡು ಮನೆಗೆ ಹೋಗ್ತಿದ್ದ ಕೆಲವು ಬೂಪರು. ಕೆವಿಜಿ ಡೆಂಟಲ್ ಕಾಲೇಜಿಂದ ನಮ್ಮ ಹಲ್ಲುಗಳನ್ನು ನೋಡ್ಲಿಕ್ಕೆ ಬರುವ ಡಾಕ್ಟರ್ಗಳು. ಅವರ ಜೊತೆಯಲ್ಲಿ ಹೋಗಿ ಒಂದು ಹಲ್ಲನ್ನು ದಾನ ಮಾಡಿ ಬರುವಾಗ ಐಸ್ ಕ್ರೀಮ್ ತಿಂದುಕೊಂಡು ಬರ್ತಿದ್ದ ಮಜವೇ ಬೇರಿತ್ತು ಮರೆ. ಮುಂಜಾನೆಯಿಂದ ಸಂಜೆ ತನಕ ಊರಿಗೆ ಬಂದುಕೊಂಡು ಕೊನೆಗೆ ಒಂದು ದಿನ ಮಕ್ಕಳಾಟಿಕೆಯನ್ನೆಲ್ಲ ಬಿಟ್ಟು ಅದೆಷ್ಟು ಜನರು ತಮ್ಮ ತಮ್ಮ ಒಳ್ಳೆಯ ಜೀವನವನ್ನು ರೂಪಿಸಿಕೊಂಡ ನಮ್ಮ ಜೂನಿಯರ್ ಕಾಲೇಜಿನ ಆ ದಿನಗಳ ನೆನಪೇ ಒಂದು ಅದ್ಭುತ ಮರೆ. ನೀವು ಕೂಡ ಈ ಶಾಲೆಯಲ್ಲಿ ಓದಿದ ಪ್ರತಿಭೆಗಳು ಆಗಿದ್ರೆ ಎಲ್ಲರೊಂದುಂಟಲ್ಲ, ತಪ್ಪದೊಂದು ಕಾಮೆಂಟ್ ಮಾಡಿ ಆಯ್ತಾ.